ಎಷ್ಟೋ ಜನಕ್ಕೆ ಗೋಬಿ ಮಂಚೂರಿಯನ್ ಅಂದರೆ ಬಹಳ ಇಷ್ಟ, ಅಂದರೆ ಪಂಚಪ್ರಾಣ ಅಂತ ಕೂಡ ಹೇಳ್ಬೋದು. ಇನ್ನೆಷ್ಟೋ ಜನಕ್ಕೆ ವಾರದಲ್ಲಿ 2-3 ಬಾರಿ ಗೋಬಿ ಮಂಚೂರಿಯನ್ನ ಹೋಗಿ ತಿನ್ನಲೇಬೇಕು, ಅಷ್ಟು ಇಷ್ಟಪಡ್ತಿರ್ತಾರೆ. ಹಾಗಾದರೆ ಗೋಬಿ ಮಂಚೂರಿಯನ್ನ ಅದರಲ್ಲಿ ವೆರೈಟೀಸ್ ಕೂಡ ಇದೆ. ಹೂಕೋಸು, ಎಲೆಕೋಸು ಹಾಗೂ ಬೇಬಿ ಕಾರ್ನಿಂದ ಕೂಡ ಮಾಡಿರ್ತಾರೆ. ಹಾಗಾದರೆ ಇದೇ ಮಂಚೂರಿಯನ್ನ ನಾವು ಇಡ್ಲಿಲಿ ಟ್ರೈ ಮಾಡೋಣ. ಇವತ್ತಿನ ರೆಸಿಪಿ ಅದೇ. ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುವಂತಹದ್ದು ಮತ್ತು ಫಾಸ್ಟ್ ಆ್ಯಂಡ್ ಈಸಿ ಮೆಥಡಲ್ಲಿ ಮನೇಲೇ ಮಾಡುವಂಥದ್ದೇ ಇವತ್ತಿನ ರೆಸಿಪಿ, ಅದೇ ಇಡ್ಲಿ ಮಂಚೂರಿಯನ್. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ರೆಸಿಪಿನೇ ನೋಡೋಬಿಡೋಣ. ಅದಕ್ಕಿಂತ ಮುಂಚೆ ಬೇಕಾಗಿರುವಂಥ ಸಾಮಗ್ರಿಗಳು: ಮೊದಲನೇದಾಗಿ 4 ಇಡ್ಲಿ, 1 ಈರುಳ್ಳಿ, ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿರು ಮೆಣಸಿನ್ಕಾಯಿ, 1 ಟೊಮೆಟೊ. ಇಲ್ಲಿ ನೀವು ಎಣ್ಣೆ ಅಥವಾ ತುಪ್ಪ ಎರಡರಲ್ಲೊಂದು ಬಳಸ್ಬೋದು. ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಎರಡು ಕೂಡ ಎರಡರಲ್ಲಿ ಅಥವಾ ಒಂದು ಬಳಸೋ ಹಾಗಿದ್ರೆ 2 ಸ್ಪೂನಷ್ಟು ತಗೊಳ್ಳಿ. 1 ಹೆಬ್ಬೆಟ್ಟು ಗಾತ್ರದಷ್ಟು ಹುಣಸೆಹಣ್ಣು, ಅದನ್ನು ನೀಟಾಗಿ ನೀರಲ್ಲಿ ನೆನೆಹಾಕಿಡಿ. ಇನ್ನು ಮಸಾಲೆಗೆ ಸಂಬಂಧಿಸಿದಂಥ ಪದಾರ್ಥಗಳನ್ನು ನೋಡೋದಾದರೆ, ಮೊದಲನೇದಾಗಿ 1/4 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ, 1/4 ಸ್ಪೂನು ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು, 2 ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನು ಗರಂ ಮಸಾಲ. ಈಗ ಮೊದಲನೇದಾಗಿ ಬಾಣಲಿಗೆ ಎಣ್ಣೆ ಹಾಕೋಣ. ಕಾರಣ ಒಗ್ಗರಣೆಗಾಗಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈಗ ಸಾಸಿವೆ ಮತ್ತು ಜೀರಿಗೆ ಎರಡು ಕೂಡ ಒಟ್ಟಿಗೆ ಹಾಕೋಣ. ಈಗ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕೋಣ. ಈಗ ಎಲ್ಲದನ್ನು ನೀಟಾಗಿ ಹುರ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಥರ ಕಲರನ್ನು ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈಗ ಟೊಮೆಟೊನ ಹಾಕೋಣ, ಮತ್ತೆ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ನಾನು ಆಗಲೇ ಹೇಳಿರುವಂತಹ ಮಸಾಲೆ ಪದಾರ್ಥಗಳನ್ನು ಹಾಕೋಣ. ನಾನು ಆಗಲೇ ಹೇಳಿರೋ ಹಾಗೆ ಅರಿಶಿಣ, ಧನಿಯಾ ಪೌಡರು ಹಾಗೂ ಗರಂ ಮಸಾಲೆ ನಾನು ಆಗಲೇ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿದ್ದೀನಿ ಅಷ್ಟನ್ನು ಈಗ ಹಾಕೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿದ ನಂತರ ನಾನು ಆಗಲೇ ಹೇಳಿರೋ ಹಾಗೆ ಹುಣಸೆಹಣ್ಣನ್ನು ನೀಟಾಗಿ ಕಲಿಸ್ಕೊಂಡು ನೀರಲ್ಲೇ ಈಗ ಹುಣಸೆಹಣ್ಣು ನೀರನ್ನು ಇದಕ್ಕೆ ಬಿಡೋಣ. ನೀಟಾಗಿ ಬಿಟ್ಟು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳೋದು ಕನಿಷ್ಠ ಒಂದು 8-10 ಸೆಕೆಂಡಷ್ಟು ಮಿಕ್ಸ್ ಮಾಡೋಣ. ಈಗ ಅಡುಗೆ ಸ್ವಲ್ಪ ಹದಕ್ಕೆ ಬಂದಿದೆ. ಈಗ ಇಡ್ಲಿಯನ್ನು ಹಾಕೋಣಂಥ ಸಮಯ. ಇವಾಗ ಇಡ್ಲಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿಲಿರುವಂಥ ವೈಟ್ ಪಾರ್ಟ್ ಇದೆಯಲ್ಲ ಅದು ನೀಟಾಗಿ ಕಲರ್ ಟರ್ನ್ ಆಗಿರಬೇಕು. ರೆಡ್ ಕಲರ್ ಇದೆಯಲ್ಲ ಅದೇ ಥರ ಕಲರ್ ಟರ್ನ್ ಆಗಿ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿರಬೇಕು. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಲಿಕ್ವಿಡ್ ಕೂಡ ಕಮ್ಮಿ ಆಗಿದೆ. ಈಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ ನಂತರ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಬಿಟ್ಬಿಡಿ. ಒಂದು 5 ಸೆಕೆಂಡ್ಸ್ ಅಷ್ಟು ಹಾಗೆ ಒಂದೇ ಫ್ಲೇಮಲ್ಲಿ ಉರಿ ಇರಲಿ. ಇದು ಆದ ನಂತರ ಒಂದು 10-12 ಸೆಕೆಂಡಷ್ಟು ಅದು ನೀಟಾಗಿ ಅಳ್ಕೊಳೋದಕ್ಕೆ ಬಿಟ್ಬಿಡೋಣ. ಮತ್ತು ಇದಾದ ನಂತರ ಬೌಲ್ಗೆ ಸರ್ವ್ ಮಾಡಿ. ನೀವು ಕೂಡ ಇಷ್ಟಪಡುವಂತಹ ಇಡ್ಲಿ ಮಂಚೂರಿಯನ್ ತಿನ್ನಲು ರೆಡಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ರೆಸಿಪಿ, ಇಡ್ಲಿ ಮಂಚೂರಿಯನ್ ಮಾಡುವಂಥ ಈಸಿ ಹಾಗೂ ಸಿಂಪಲ್ ವೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬೇರೆ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದಿಗೆ ಬರ್ತೀನಿ. ನೀವಿನ್ನೂ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮತ್ತು ಲೈಕನ್ನು ಮಾಡಿ. ಧನ್ಯವಾದಗಳು.